ಕೆಜಿಎಫ್ ಎಂದಾಕ್ಷಣ ನೆನಪಿಗೆ ಬರೋದೇ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ. ಆದರೆ ಅದಕ್ಕಿಂತಲೂ ಮೊದಲು ಕೋಲಾರದ ಚಿನ್ನದ ಗಣಿ. ಕೆಜಿಎಫ್ ಬೆಂಗಳೂರಿನಿಂದ ಸುಮಾರು 95 ಕಿಲೋಮೀಟರ್ ದೂರದಲ್ಲಿದೆ. ದಲಿತರು, ಕಾರ್ಮಿಕರು ಹೆಚ್ಚಾಗಿ ನೆಲೆಸಿರುವ ಊರಿದು. ಇಲ್ಲಿ ಬ್ರಿಟಿಷರ ಕಾಲದಲ್ಲಿ ಚಿನ್ನದ ಗಣಿಗಾರಿಕೆ ಪ್ರಾರಂಭವಾಗಿತ್ತು. ಇಂದಿಗೂ ಬ್ರಿಟಿಷ್ ಆಡಳಿತದ ಪಳೆಯುಳಿಕೆಗಳನ್ನು, ಕಟ್ಟಡಗಳನ್ನು ಇಲ್ಲಿ ನೋಡಬಹುದು. ಕಾರ್ಮಿಕ ಚಳವಳಿ ಪ್ರಥಮವಾಗಿ ಹುಟ್ಟಿಕೊಂಡಿದ್ದು ಇಲ್ಲೇ. ಚಿನ್ನದ ಗಣಿಗಳಲ್ಲಿ ದುಡಿಯುವ ಶ್ರಮಿಕರು, ಕಾರ್ಮಿಕರು ಒಗ್ಗೂಡಿ ಹೋರಾಟಗಳನ್ನು ರೂಪಿಸಿದ್ರು. ಅಷ್ಟೇ ಅಲ್ಲದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಲ್ಲಿಗೆ ಬಂದು ಹೋಗಿದ್ದಾರೆ. ಮೈಸೂರು ಪ್ರಾಂತ್ಯಕ್ಕೆ ಒಳಪಟ್ಟಿದ್ದ ಕೆಜಿಎಫ್ನಲ್ಲಿ ಮೊದಲ ಚುನಾವಣೆ ನಡೆದಿದ್ದು 1952ರಲ್ಲಿ. ಮೊದಲ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರು ಸ್ಥಾಪಿಸಿದ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ಅಂದರೆ SCF ಪಕ್ಷದಿಂದ PM ಸ್ವಾಮಿ ದೊರೆಯವರು ಗೆದ್ದು ಶಾಸಕರಾಗಿದ್ದರು. ನಂತರದಲ್ಲಿ CPI, ಕಾಂಗ್ರೆಸ್, ಪಕ್ಷೇತರರು, ADMK, RPI, BJP, ಕಾಂಗ್ರೆಸ್ ಪಕ್ಷಗಳು ಆಡಳಿತ ನಡೆಸಿವೆ. ಈ ಕ್ಷೇತ್ರದಲ್ಲಿ ಇದುವರೆಗೂ ತಮಿಳು ಭಾಷಿಕರು ಹೆಚ್ಚು ಗೆಲುವು ದಾಖಲಿಸಿದ್ದಾರೆ. ಜಯಲಲಿತಾ ಪಕ್ಷವಾದ ADMK ಪ್ರಭಾವ ಇಲ್ಲಿ ಹೆಚ್ಚಾಗಿತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ಆ ಪರಂಪರೆಯನ್ನು ತುಂಡರಿಸಿದ್ದು ವೈ ಸಂಪಂಗಿ. 2008ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ತಮ್ಮ ವೈಯಕ್ತಿಕ ವರ್ಚಸ್ಸಿನಿಂದ ಸಂಪಂಗಿ ಇಲ್ಲಿ ಗೆಲುವು ಸಾಧಿಸಿದ್ರು. ನಂತರ 2013ರ ಚುನಾವಣೆ ಸಂದರ್ಭದಲ್ಲಿ ವಿಧಾನಸೌಧದಲ್ಲೇ ಲಂಚದ ಆರೋಪದಲ್ಲಿ ಲೋಕಾಯುಕ್ತಕ್ಕೆ ಸಿಕ್ಕಿಬಿದ್ರು. ನಂತರದಲ್ಲಿ ಅವರಿಗೆ ಪಕ್ಷ ಟಿಕೆಟ್ ನೀಡಲೇ ಇಲ್ಲ. 2013ರ ಚುನಾವಣೆಯಲ್ಲಿ ಸಂಪಂಗಿ ಅವರ ತಾಯಿ ರಾಮಕ್ಕ ಬಿಜೆಪಿಯಿಂದ ಗೆದ್ರು. 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಸಂಪಂಗಿ ತನ್ನ ಮಗಳು ಅಶ್ವಿನಿ ಸಂಪಂಗಿ ಅವರನ್ನ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ರು. ಆದರೆ ಜನ ಬಿಜೆಪಿಯನ್ನ ಗೆಲ್ಲಿಸಲಿಲ್ಲ. 5 ದಶಕಗಳ ಬಳಿಕ ಮತ್ತೆ ಕೆಜಿಎಫ್ನಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿತು. ಅದಕ್ಕೆ ಕಾರಣ ಕಾಂಗ್ರೆಸ್ ಹಿರಿಯ ನಾಯಕರಾದ KH ಮುನಿಯಪ್ಪ ಅವರ ಮಗಳು ರೂಪಕಲಾ ಶಶಿಧರ್. 2018ರ ಚುನಾವಣೆಯಲ್ಲಿ ರೂಪಕಲಾ ಶಶಿಧರ್ 40,000ಕ್ಕೂ ಅಧಿಕ ಮತಗಳಿಂದ ಭರ್ಜರಿ ಗೆಲುವು ಸಾಧಿಸಿದ್ರು. ಅವರ ದಿಟ್ಟ ಆಡಳಿತಕ್ಕೆ ಕೆಜಿಎಫ್ನ ಜನ ಮತ್ತೆ ಆಶೀರ್ವಾದ ಮಾಡಿದ್ದಾರೆ. 2023ರ ಚುನಾವಣೆಯಲ್ಲೂ ರೂಪಕಲಾ ಶಶಿಧರ್ 50,000ಕ್ಕೂ ಅಧಿಕ ಮತಗಳಿಂದ ಜಯ ಸಾಧಿಸಿದ್ದಾರೆ. ಕನೆಕ್ಟ್ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ನಲ್ಲಿ ಕೋಲಾರದ ಶಾಸಕಿ ರೂಪಕಲಾ ಶಶಿಧರ್ ಅವರ ಸಂಕಲ್ಪವೇನು, ಹಾಗೆ ಕ್ಷೇತ್ರದ ಜನರ ನಿರೀಕ್ಷೆಗಳೇನು ಅನ್ನೋದನ್ನು ನೋಡೋಣ ಈ ಎಪಿಸೋಡ್ನಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.